ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸುಂದರ ವಾತಾವರಣದಲ್ಲಿ ನೀವೆಲ್ಲ ಯೋಗಾಭ್ಯಾಸ ಮಾಡ್ತಿರೋದು, ಸತತವಾಗಿ ಬೆಳವಣಿಗೆ ಮಾಡ್ಕೋತಾ ಇರೋದು ತುಂಬ ಶ್ಲಾಘನೀಯವಾದಂಥ ವಿಶೇಷ. ಈ ಪುಣ್ಯ ದಿವಸ ನಾವು ಪತಂಜಲಿಗಳನ್ನು ಸ್ಮರಿಸ್ಕೋತಾ ಇದ್ದೀವಿ. ಅವರ ಮಹಾನ್ ಕೊಡುಗೆ ನಮ್ಮ ಇಡೀ ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ಒಂದು ಮಾದರಿ ಆಗ್ತಾ ಇದೆ. ಈಗ ನಿಮಗೆಲ್ಲ ಗೊತ್ತಿರಬಹುದು, ಯೋಗ ಪತಂಜಲಿಗಿಂತ ಮುಂಚೆನೂ ಇತ್ತು, ಅನೇಕ ಶತಮಾನಗಳಲ್ಲಿ. ಅದು ಉಪನಿಷತ್ತುಗಳಲ್ಲೂ ಕಾಣುತ್ತೆ, ಕಠೋಪನಿಷತ್ತಲ್ಲಿ ಹೇಳುತ್ತೆ. ಹಾಗೆ ಎಲ್ಲದರಲ್ಲೂ ಇರೋದನ್ನು ಅವರು ಕ್ರೋಢೀಕರಣ ಮಾಡಿ ಸುಂದರವಾದಂಥ ಪತಂಜಲಿ ಯೋಗ ಸೂತ್ರಗಳಲ್ಲಿ ಅವರನ್ನು ಪ್ರಣೀತ ಮಾಡಿದ್ರು. 4 ಅಧ್ಯಾಯಗಳು ನಿಮಗೆಲ್ಲ ಗೊತ್ತಿರುವಂತೆ ಸಮಾಧಿಪಾದ, ಸಾಧನಾಪಾದ, ವಿಭೂತಿಪಾದ ಮತ್ತು ಕೈವಲ್ಯಪಾದ. ಅವರು ಯೋಗ ಅಂದರೆ ಏನು ಅನ್ನೋದನ್ನು 2ನೇ ಸೂತ್ರದಲ್ಲೇ ಬಣ್ಣಿಸಿದ್ರು. ನಿಮಗೆಲ್ಲ ಗೊತ್ತೇ ಇದೆ ಆ ಸೂತ್ರ. ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಅಂದರೆ ಮನಸ್ಸಿನ ಮೇಲೆ, ಚಿತ್ತವೃತ್ತಿಗಳ ಮೇಲೆ ಪರಿಪೂರ್ಣವಾದಂಥ ಒಂದು ಹತೋಟಿ, ಸ್ವಾಮಿತ್ವ. ಇದರಲ್ಲಿ 2 ಅಂಶಗಳಿರುತ್ತೆ. ಒಂದು, ಮನಸ್ಸನ್ನು ಇನ್ನೂ ವೇಗ ಮಾಡ್ತಾ ಹೋಗೋದು, ಹೆಚ್ಚು ಬೇಗ. ಎಷ್ಟು ಬೇಗ? 50, 100 ವೃತ್ತಿಗಳು ಒಂದು ನಿಮಿಷಕ್ಕೆ, 1000 ವೃತ್ತಿಗಳು ನಿಮಿಷಕ್ಕೆ. ಬೇಗ ಇನ್ನೂ ಹೆಚ್ಚು ಮಾಡೋದು. ಸಕ್ರಿಯತೆ, ಕ್ರಿಯೇಟಿವಿಟಿ ಎಲ್ಲನೂ ಜಾಸ್ತಿ ಮಾಡೋದು ಒಂದು ಅಂಶ. ಇದನ್ನು ನಾವೆಲ್ಲ ವಿದ್ಯಾಭ್ಯಾಸದಲ್ಲಿ ಕಲ್ತ್ಕೊತಾ ಇದ್ವಿ. ಏಕಾಗ್ರತೆ ಮೂಲಕ ಮತ್ತು ಮನಸ್ಸನ್ನು ಚುರುಕು ಮಾಡೋದ್ರ ಮೂಲಕ, ಮನಸ್ಸಿನಲ್ಲಿ ವಿಶೇಷವಾದ ಸೃಜನಾತ್ಮಕ ಬೆಳ್ಕೊಳ್ಳೋದ್ರ ಮೂಲಕ ಎಲ್ಲನೂ ಮಾಡ್ತಾಯಿದ್ವಿ. ಆದರೆ 2ನೇ ಅಂಶ ಮನಸ್ಸನ್ನು ಶಾಂತ ಮಾಡುವಂಥ ಕ್ರಿಯೆ, ಮನಃಪ್ರಶಮನ ಉಪಾಯ ಯೋಗ ಅಂತ ಹೇಳ್ತಾರೆ. ಮನಸ್ಸನ್ನು ಪ್ರಶಮನ ಮಾಡೋದು. 500 ಚಿತ್ತವೃತ್ತಿಗಳಿಂದ ಇನ್ನೂ ಕೆಳಗೆ 100 ಮಾಡೋದು, 100ರಿಂದ 50, 50ರಿಂದ 10, 10ರಿಂದ 1 ನಿಮಿಷಕ್ಕೊಂದು, 1 ಗಂಟೆಯಲ್ಲಿ ಒಂದು ಚಿತ್ತವೃತ್ತಿ ಗಂಟೆಗಳಗಟ್ಟಲೆ ನಿಲ್ಲುವಂತಹದ್ದು. ಇದು 2ನೇ ಅಂಶ. ಆ ಚಿತ್ತವೃತ್ತಿಯಿಂದ ಶಾಂತ ವೃತ್ತಿಗೆ ಹೋಗೋದು, ಮನಸ್ಸನ್ನು ಪೂರ್ಣವಾಗಿ ಶಾಂತವೃತ್ತಿಯಲ್ಲಿ ಕರೆದು ಮೌನ ಸ್ಥಿತಿಗೆ ಹೋಗುವಂಥದ್ದು. ಅದನ್ನು ಪತಂಜಲಿಗಳು ಹೇಳ್ತಾರೆ ಸಮಾಧಿ ಅಂತ ಹೇಳ್ತಾರೆ. ಸಮಾಧಿಯ ಭಿನ್ನ ಅಂಶಗಳು. ಇದಕ್ಕೆ ಅವ್ರು ಕೊಟ್ಟಿರುವಂಥ ಅಷ್ಟಾಂಗ ಯೋಗ. ಇದನ್ನು ಮಾಡೋದು ಹೇಗೆ? ತುಂಬ ಸುಲಭ ಹೇಳೋದು. ಅದ್ರ ಮನಸ್ಸನ್ನು ಸುಲಭನಾ? ಒಂದು 2 ನಿಮಿಷ ಸುಮ್ಮನೆ ಮನಸ್ಸನ್ನು ಸುಮ್ಮನೆ ಇರುವಂಥದ್ದು ನಿಲ್ಲುತ್ತಾ ಅದು? ಯಾಕೆ? ನಾವು ವಿದ್ಯಾಭ್ಯಾಸದಲ್ಲಿ ಇನ್ನೂ ಮನಸ್ಸು ಚಿಂತನೆ ಮಾಡ್ತಾ ಇರೋದು, ಯೋಚನೆ ಮಾಡೋದೇ ಮಾಡ್ತಾ ಇರ್ತೀವಿ. ನಮ್ಮ ಮಕ್ಕಳಿಗೆ ಅದೇ ಹೇಳ್ಕೊಂಡಿರ್ತೀವಿ. ಮನಸ್ಸಿನ ವೇಗ ಹೆಚ್ಚಬೇಕು, ಇನ್ನೂ ಸೃಜನಾತ್ಮಕ ಬೆಳಿಬೇಕು, ಏಕಾಗ್ರತೆ ಬೆಳಿಬೇಕು ಅಂತ ಹೇಳ್ತಿರ್ತೀವಿ ಹೊರತು ಮನಸ್ಸನ್ನು ಸುಮ್ಮನೆ ಆಗಬೇಕು ಅಂತ ಹೇಳಲ್ಲ. ಯಾಕೆ? ಇದು ಅವ್ರು ತಪ್ಪಲ್ಲ, ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ತಪ್ಪು. ನಮ್ಮ ಗುರುಕುಲದಲ್ಲಿ ಇದೆಲ್ಲನೂ ಹಾಸುಹೊಕ್ಕಾಗಿ ಮುಂದೆ ಬೆಳೆದು ಬಂದಿತ್ತು. ಪ್ರತಿನಿತ್ಯ ಅವ್ರು ಬೆಳಗ್ಗೆ ಕುಳಿತುಕೊಂಡು ಧ್ಯಾನಮಗ್ನರಾಗಿ ಮನಸ್ಸನ್ನು ಶಾಂತವಾಗಿ ಸಮಾಧಿ ಕಡೆ ಕರ್ಕೊಂಡು ಅಂಥ ವಿಶೇಷ ಅಭ್ಯಾಸಗಳನ್ನು ಮಾಡಿಸ್ತಾಯಿದ್ರು. ಅದೇನಾಯಿತು? ಮೆಕಾಲೆ ಅವರು ಬಂದು ನಮ್ಮ ದೇಶದಲ್ಲಿ ಇದೆಲ್ಲ ತೆಗೆದುಬಿಟ್ರು. ಬರೀ ನಮ್ಮ ದೇಶದಲ್ಲ, ವಿಶ್ವದಲ್ಲಿ ಎಲ್ಲ ಕಡೆನೂ ಇದನ್ನು ತೆಗೆದುಬಿಟ್ರು. ಇದು ಯಾಕೆ ಹೀಗೆ ಮಾಡೋದು ಅಂತ ನಾನು ಅನೇಕ ಸಲ ಯೋಚನೆ ಮಾಡ್ತಿದ್ದೆ. ಪತಂಜಲಿಗೆ ಮಾಡಿರುವಂಥ ಅಂಶವನ್ನು ಅವ್ರು ಓದಿರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ. ಅವರೇನು ಅಂದ್ಕೊಂಡ್ರು, ಮನಸ್ಸಿನ 2 ಹಂತಗಳಿದೆ. ಮನಸ್ಸಿನಲ್ಲಿ ಸೋಮಾರಿತನ, ಹಾಗೆ ನಿದ್ರಾಭಿಮುಖತೆ ಮತ್ತು ಕೆಲಸ ಮಾಡದೇ ಇರುವಂಥ ಅಂಶ, ಸೋಮಾರಿತನ, ಅದೇ ಥರ ಮನಸ್ಸನ್ನು ಸುಮ್ಮನೆ ಹಾಕ್ಸೋದು, ಸುಮ್ಮನೆ ಕೂತ್ಕೊಳ್ಳೋದು, ಇದೆಲ್ಲನೂ ಒಂದು ಅಂಶ ಅದ್ರ ಮನಸ್ಸಿಂದು. ಇನ್ನೊಂದು ಮನಸ್ಸು ಅದನ್ನು ಸಕ್ರಿಯವಾಗಿಡಬೇಕು, ಇನ್ನೂ ಹೆಚ್ಚು ವೇಗವಾಗಿ ಬೆಳೆಸೋವಂಥದ್ದು ಮಾಡಬೇಕು. 2 ಅಂಶಗಳನ್ನು ಅವ್ರು ತಿಳಿದ್ರು. ಆದ್ದರಿಂದ ನಮ್ಮ ಗುರುಕುಲಗಳೆಲ್ಲ ಮನಸ್ಸನ್ನು ಸುಮ್ಮನೆ ಕಳ್ಕೊಳ್ಳೋಕ್ಕೋಸ್ಕರ ಧ್ಯಾನಮಗ್ನರಾಗಿ ಮಾಡ್ತಿದ್ರೆ, ಕೂತ್ಕೊಬೇಡ, ಹೇಳ, ಯಾರೀ ಸೋಮಾರಿ ಸರ ಕೂತಿದ್ಯಾ, ನಿದ್ದೆ ಮಾಡಬೇಡ, ಹೋಗೋ, ಹೇಳು ಅಂತ ಇದ್ದರು. ಅದರಿಂದ ಏನಾಯಿತು? ಈ ಧ್ಯಾನದ ಅಂಶವನ್ನು, ಮನಸ್ಸನ್ನು ಶಾಂತ ಮಾಡುವ ಅಂಶವನ್ನು, ಉಪಶಮ ಮಾಡುವಂಥ ಅಂಶವನ್ನು ನಮ್ಮ ವಿದ್ಯಾಭ್ಯಾಸದಲ್ಲಿ ತೆಗೆದುಹಾಕ್ಬಿಟ್ರು.
ಆದರೆ ಇದನ್ನು ಮತ್ತೆ ಹೇಗೆ ನಾವು ತರಬೇಕು ನಮ್ಮ ದೇಶದಲ್ಲಿ, ನಮ್ಮ ಇಡೀ ವಿಶ್ವದಲ್ಲಿ? ಅವರ ಮಹೇಶ್ ಯೋಗಿ ಅವರ ಮಹಾನ್ ಒಂದು ಇದೇನಾಗಿದೆ, ಅವರೇನು ಹೇಳಿದ್ರು? ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್, ಅತೀಂದ್ರಿಯ ಧ್ಯಾನ, ಮನಸ್ಸನ್ನು ಶಾಂತ ಮಾಡುವಂಥ ಅಂಶ ಇದು. ಸೋಮಾರಿತನ ಅಲ್ಲ, ನಿದ್ರೆ ಅಲ್ಲ, ಅದು ಮನಸ್ಸನ್ನು ಸೋಮಾರಿತನ ಕರ್ಕೊಂಡು ಹೋಗಿ ಇರುವಂಥ ಅಂಶ ಅಲ್ಲ, ಅದು ಮನಸ್ಸಿನ ಸಕ್ರಿಯ ಅವಸ್ಥೆಗಿಂತ ಇನ್ನೂ ಉತ್ತಮವಾದದ್ದು ಅನ್ನೋದನ್ನು ಹೇಳಿಕೊಟ್ರು. ಸುಮಾರು 500-600 ಶೋಧ ಪತ್ರಗಳು ಎಲ್ಲಿ ಮಾಡಿದ್ರು ಅವರು ಗೊತ್ತಿರ್ಬೋದು ನಿಮಗೆ. ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಡಾಕ್ಟರ್ ಬೆನ್ಸನ್ ಅವರು ಅಲ್ಲಿ ಇದನ್ನು ಬೆಳಗ್ಗೆ ಮಾಡಿದ್ರು. ಹಿ ಶೋಡ್ ದಟ್ ದ silencing of the mind, tranquilling of the mind is not laziness, lethargy, sleepiness, drowsiness. It's a higher state. So there are not 2 states of mind, there are 3 states of mind ಅಂತಂದರು. 3 ಹಂತಗಳಿದೆ. ಒಂದು ನೀವು ಹೇಳಿದಾಗೆ ಸೋಮಾರಿತನ, ನಿದ್ರಾಭಿಮುಖತೆ, ಲೇಸಿನೆಸ್, ಲೆಥಾರ್ಜಿ, ಸ್ಲೀಪಿನೆಸ್, ಡ್ರೌಸಿನೆಸ್ ಎಲ್ಲ ಒಂದು, ಅದು ಸರಿ. ಆದರೆ ಎರಡನೇ ಅಂಶವೇನೋ ಮನಸ್ಸಿನ ಸಕ್ರಿಯತೆ, ಫಾಸ್ಟರ್ ಮೈಂಡ್, ಕ್ವಿಕ್ಕರ್ ಮೈಂಡ್, ಬ್ರಿಲಿಯಂಟ್ ಮೈಂಡ್, ಕ್ರಿಯೇಟಿವ್ ಮೈಂಡ್, ಫಾಸ್ಟರ್ ಎರಡನೇದು. ಅದರ ಮೇಲಿನ ಹಂತ ಮನಸ್ಸನ್ನು ಶಾಂತ ಮಾಡುವಂಥ ಅಂಶ, ಸ್ಲೋಯಿಂಗ್ ಡೌನ್ ದ ಮೈಂಡ್, ಟ್ರ್ಯಾಂಕ್ವಿಲಿಂಗ್ ದ ಮೈಂಡ್, ಗೋಯಿಂಗ್ ಟು ದ ಡೀಪರ್ ಆ್ಯಂಡ್ ಡೀಪರ್ ಲೆವೆಲ್ಸ್ ಕಾಲ್ಡ್ ದಿ ಸಮಾಧೀಸ್. So this was brought forth to the world at large by in-depth research, and large number of research showed that this is a higher state of mind. ನಮ್ಮಲ್ಲಿ ಅದಕ್ಕೆ ತಮಸ್ಸು, ರಜಸ್ಸು, ಸತ್ವ ಅಂತ ಹೇಳ್ತಾ ಇದ್ದರು ಮೊದಲಿಂದಾನೆ. ಆದರೆ ಮನಸ್ಸಿನ 2 ಹಂತಗಳಲ್ಲ, 3 ಹಂತಗಳಿದೆ ಅಂತ. ಅದರಿಂದ ನಮ್ಮೆಲ್ಲ ವಿದ್ಯಾಭ್ಯಾಸಲ್ಲೂ ಈ 3ನೇ ಹಂತವನ್ನು ತರಬೇಕು. ಅದಕ್ಕೆ ಪತಂಜಲಿ ಹೇಳುವಂತೆ ಅಷ್ಟಾಂಗ ಯೋಗ ಇದೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಮೊದಲು 5ಕ್ಕೆ ಬಹಿರಂಗ ಯೋಗ, ಧಾರಣ, ಧ್ಯಾನ, ಸಮಾಧಿ, ಅಂತರಂಗ ಯೋಗ. ಒಟ್ಟು 8 ಅಂಗಗಳು. 8 ಅಂಗಗಳ ಅಂತಿಮಾವಸ್ಥೆ ಯಾವುದು? ಸಮಾಧಿ. ಅನೇಕ ಜನರು ಸಮಾಧಿನೇ ಅಂತಿಮ ಅಂತ ತಿಳ್ಕೊಳ್ತಾರೆ. ಅಲ್ಲ, ಪತಂಜಲಿ ಸಮಾಧಿ ಆದಮೇಲೆ ಇನ್ನೂ ಮುಂದಿನ ಹಂತಗಳನ್ನು ಹೇಳಿದ್ದಾರೆ. ಅದರಲ್ಲಿ ಅಡ್ವಾನ್ಸ್ ಯೋಗ, ವಿಭೂತಿ ಯೋಗದಲ್ಲಿ ಬರುತ್ತೆ, ಸಂಯಮ, ಪರಿಣಾಮ ಎಲ್ಲನೂ ಬರುತ್ತೆ. ಇದೆಲ್ಲ ಆದಮೇಲೆ ಕಡೆಯಲ್ಲಿರೋದೇ ಕೈವಲ್ಯ. ಆ ಕೈವಲ್ಯ ಅಂದ್ರೇನು? ಅದು ನಮ್ಮ ಮೂಲ ಸ್ಥಿತಿ. ತದಾ ದ್ರಷ್ಟು ಸ್ವರೂಪೇವ ಸ್ಥಾನಂ ಅಂತ ಹೇಳಿದ್ರು. ನಮ್ಮ ಸ್ವರೂಪ ಸ್ಥಿತಿ ಅದು. ಆ ಸ್ವರೂಪ ಸ್ಥಿತಿದೇನೋ ತತ್ತ ನಿರತಿಶಯಂ ಸರ್ವಜ್ಞ ಬೀಜಂ ಅಂತ ಹೇಳಿದ್ದಾರೆ. ಅಲ್ಲಿ ಅಪಾರವಾದಂಥ ಜ್ಞಾನ ಭಾಂಡಾರ, ಅಪಾರವಾದಂಥ ನಮ್ಮ ಪೂರ್ಣವಾದಂಥ ಆನಂದದ ಸ್ಥಿತಿ. ಇಟ್ಸ್ ಅನ್ ಇನ್ಫೈನೈಟ್ ನಾಲೆಡ್ಜ್, ಇನ್ಫೈನೈಟ್ ಪವರ್, ಇನ್ಫೈನೈಟ್ ಫ್ರೀಡಮ್, and that's our worthiness state. No? In science it's called pure consciousness. In Vedanta, in Veda it's called as moksha. No? It is beyond space, time, causation. ಇದು ನಮ್ಮ ಮೂಲ ಸ್ಥಿತಿ. ಇದನ್ನು ಸ್ವಾಮಿ ವಿವೇಕಾನಂದರು ಅದನ್ನು ಡಿವಿನಿಟಿ ಅಂತ ಕರೆದರು. ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ಹೇಳಿದ್ರು. ನಾವೆಲ್ಲರದ್ದು ಮೂಲ ಸ್ವರೂಪ ಏನೋ ಅಪಾರವಾದಂಥ ಜ್ಞಾನ ಸ್ಥಿತಿ ಅಂತ ಹೇಳ್ತಾ ಬಂದರು. ಹಾಗಾದರೆ ನಮ್ಮ ಜೀವನದ ಲಕ್ಷ್ಯ ಏನೋ? ದ ಗೋಲ್ ಆಫ್ ಲೈಫ್ ಇಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ. ಅಪಾರವಾದಂಥ ಜ್ಞಾನ ಭಂಡಾರ, ಆನಂದ ಭಂಡಾರ ಮತ್ತು ನಮ್ಮ ಪರಿಪೂರ್ಣ ಶಕ್ತಿಯ ಸಾಗರದಂತಹ ಇದು, ಅದನ್ನು ನಮ್ಮ ಜೀವನದಲ್ಲಿ ತರೋದೇ ಜೀವನದ ಲಕ್ಷ್ಯ ಅಂತ ಹೇಳಿದ್ರು. ನಾವು ಆಸೆಗಳಿಗೆ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಮುದ್ರೆಗಳು, ಬಂಧಗಳು, ಕ್ರಿಯೆಗಳು ಎಲ್ಲ ಯೋಗದ ವಿಧ ಪ್ರಕಾರಗಳಿದೆ. ಅದೇ ರೀತಿ ಧ್ಯಾನದ ಅನೇಕ ಅಂಶಗಳಿದೆ. ಯಾವುದನ್ನಾರು ತಗೊಳ್ಳಿ, ಯಥಾಭಿವೃದ್ಧ ಧ್ಯಾನಾದ್ವಾ ಅಂತ ಪತ್ನಲ್ಲಿ ಹೇಳಿದ್ರು. ಯಾವ್ದು ಬೇಕಾದ್ರೂ ತಗೊಳ್ಳಿ, ಅದು ನಿಮ್ಮ ಲಕ್ಷ್ಯ ಇಲ್ಲಿ ಇರಬೇಕು ಮೇಲೆ. ಆದ್ದರಿಂದ ನಾವು ಯೋಗಾಭ್ಯಾಸ ಮಾಡಿದಾಗ ಏನಾಗಬೇಕು ಅಂತ ಹೇಳಿದವರು, ನಮ್ಮ ಜೀವನ ಉತ್ತಮ ಜೀವನದ ಕಡೆ ಹೋಗಬೇಕು. ನಾರ್ಮಲ್ ಪರ್ಸನ್ ಶುಡ್ ಬಿಕಮ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್, ಸೂಪರ್ ಹ್ಯೂಮನ್ ಬೀಯಿಂಗ್ಸ್, ಡಿವೈನ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ತಮಸ್ಸಿನಿಂದ ರಜಸ್ಸಿನ ಕಡೆ ಮೇಲೆದ್ದು ರಜಸ್ಸನ್ನು ನಿಯಂತ್ರಣಗೊಳಿಸಿ ಸತ್ಯದ ಕಡೆ ಹೋಗಬೇಕು ಅಂತ ಹೇಳ್ತಾರೆ. ಇದು ನಮ್ಮ ಬೆಳವಣಿಗೆ. ಸತ್ವ ಅಂತಂದ್ರೇನು? ನಾವು ನಮ್ಮ ಸ್ವಾರ್ಥಪರತೆಯಿಂದ ನಿಸ್ವಾರ್ಥದ ಕಡೆ ಹೋಗ್ತಾ ಬರಬೇಕು.
ನಮ್ಮ ತಮಸ್ಸಿನಲ್ಲೇನೋ ನಿದ್ರಾಭಿಮುಖತೆ, ಲೇಜಿನೆಸ್, ಲೆತಾರ್ಜಿ, ಕೆಲಸ ಮಾಡೋಕ್ಕೆ ಇಚ್ಛೆ ಇಲ್ಲ, ಏನೋ ಹೋಗ್ತಾ ಇಲ್ಲ, ಜೀವನ ನಡೀತಾ ಇರುತ್ತೆ. ಯಾರು ಒಂದು ಕೆಲಸ ಕೊಟ್ಟ ಅಂದರೆ ಯಾರು ನೋಡ್ತಿದ್ರೆ ಕೆಲಸ ಮಾಡೋದು, ಇದೇ ತಪ್ಪಿಸ್ಕೊಂಬಿಡೋದು, ಇದನ್ನು ತಮಸ್ಸಿನ ಒಂದು ವಿಶೇಷತೆ. ನಮ್ಮೆಲ್ಲರಿಗೂ ತಮಸ್ಸಿನ ಪರಿಚಯ ಇದೆ. ಬೆಳಗ್ಗೆ ಬೇಗ ಹೇಳಬೇಕು ಅಂತ ಹೇಳಿರ್ತಾರೆ, ಏನೋಣ ದಿನ 4:15 ಎದ್ಬಿಡ್ಬೇಕು, 5 ಗಂಟೆಗೆ ಯೋಗ ಮಾಡಬೇಕು ಅಂತ ಹೇಳಿರ್ತಾರೆ. 4:15 ಇಟ್ಟಿರ್ತೀವಿ ಅಲಾರಾಮು, ಎದ್ಬಿಡೋಣ ಅಂತ. ಅಲಾರಾಮ್ ಹೊಡೆಯೋಕ್ಕೆ ಮುಂಚೆನೇ ಇಲ್ಲಿ ಈ ಅಲಾರಾಮ್ ಹೊಡೆದ್ಬಿಡುತ್ತೆ. ಆದರೆ ಏನಾಗುತ್ತೆ, ಇನ್ನೂ ಒಂದು 10 ನಿಮಿಷ ಇದೆಯಲ್ಲ, ಇಲ್ಲಿಂದ ಸೆಂಟ್ರಿಗೆ ಹೋಗ್ಬೇಕಾದ್ರೆ 10 ನಿಮಿಷ ಸಾಕು, ಇನ್ನೊಂದು ಸ್ವಲ್ಪ ಮಲ್ಕೊಳ್ಳ ಅಂತ ಮಲ್ಕೋತೀವಿ. ಆಗಲೇ 7 ಗಂಟೆ. ಇದು ತಮಸ್ಸಿನ ಒಂದು ವಿಶೇಷತೆ. ಸೊ ತಮಸ್ಸನ್ನು ಕಡಿಮೆ ಮಾಡ್ಕೊಳ್ಳೋಂಥದ್ದು ತುಂಬ ಉಪಯುಕ್ತ, ಯೋಗದ ಮೊದಲನೆಯ ಹಂತ. ಅದಕ್ಕೆ ಹೇಗಪ್ಪ ಗೊತ್ತಾಗುತ್ತೆ ನಮಗೆ ತಮಸ್ಸು ಎಷ್ಟು, ರಜಸ್ ಎಷ್ಟು, ಸತ್ವ ಎಷ್ಟು ನಮ್ಮಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದನ್ನು ಜ್ಞಾನ ಇವಾಗ ಎಲ್ಲನೂ ಸಂಶೋಧನೆ ಮೂಲಕ ಸಿಗುತ್ತೆ. ಅದಕ್ಕೆ ಒಂದು ಮೆಥಡ್ ಇದೆ, ಇನ್ಸ್ಟ್ರೂಮೆಂಟ್ ಇದೆ, ಸೈಕಲಾಜಿಕಲ್ ಕ್ವಶನೇರು. ಅದರ ಹೆಸರೇನು ವೇದಿಕ್ ಪರ್ಸ್ನಾಲಿಟಿ ಇನ್ವೆಂಟ್ರಿ ಅಂತ, VPI ಅಂತ. ಅದನ್ನು ಬೇಕಾದ್ರೆ ಕೊಡ್ತೀನಿ ನಿಮ್ಮ ಇವ್ರಿಗೆ. ಇವೆಲ್ಲನೂ ಉಪಯೋಗಿಸ್ಕೊಂಡು ಮೊಬೈಲ್ನ ಹಾಕೊಂಡ ಅಂದರೆ 10 ನಿಮಿಷಕ್ಕೆ ಅದನ್ನು ಫಿಲಪ್ ಮಾಡ್ಬೋದು. ಫಿಲಪ್ ಮಾಡಿದ್ರೆ ನಮ್ಮಲ್ಲಿ ಎಷ್ಟು ತಮಸ್ಸಿದೆ, ಎಷ್ಟು ರಜಸ್ಸಿದೆ, ಎಷ್ಟು ಸತ್ವ ಇದೆ ಕಂಡುಹಿಡಿಬೋದು. 20% ತಮಸ್ಸಪ್ಪ ನಂದು, 20% ರಜಸ್ಸು, ಇನ್ನು 60% ಸತ್ವ ಅಂತ ಹೇಳ್ಬೋದು. ಅಥವಾ ನಾನು ಇಲ್ಲೇ ವಿಪರೀತ ತಮಸ್ಸು, 40% ಬರೀ ತಮಸ್ಸು, ಆಮೇಲೆ 40% ರಜಸ್ಸು, ಇನ್ನು 20% ಮಾತ್ರ ಸತ್ವ ಅಂತ ಇರ್ಬೋದು. ಆದ್ದರಿಂದ ನಮ್ಮನ್ನು ನಾವು ಮೊದಲನೆಯದಾಗಿ ಗುರುತಿಸ್ಕೊಳ್ಳೋದು ಇದು ಮೊದಲನೇ ಹಂತ. ರೆಕಗ್ನಿಷನ್ ಇಸ್ ಹಾಫ್ ದ ಸೊಲ್ಯೂಷನ್. ಯು ಮಸ್ಟ್ ನೋ ವೇರ್ ವಿ ಸ್ಟ್ಯಾಂಡ್, ಹೌ ಮಚ್ ಇಸ್ ತಮಸ್, ಹೌ ಮಚ್ ರಜಸ್, ಹೌ ಮಚ್ ಸತ್ವ. ದೆನ್ ವಿ ಸ್ಟಾರ್ಟ್ ಡೂಯಿಂಗ್ ಯೋಗ ಪ್ರಾಕ್ಟೀಸ್. ಥ್ರೂ ಯೋಗ ಪ್ರಾಕ್ಟೀಸ್ our tamas should reduce, rajas should be controlled, and sattva should be developed. What is rajas? Yattu kamepchana karma sahankarena va punah kriyate bahulayasam tad rajasamudahrutam. ಕೃಷ್ಣ ಭಗವಂತ ಹೇಳಿದನು ಭಗವದ್ಗೀತೆಯಲ್ಲಿ. ಸೊ ರಜಸ್ನಲ್ಲಿ ಏನಾಗುತ್ತೆ, ತುಂಬ ಆಸೆ, ಆಕಾಂಕ್ಷೆ. ಐ ವಾಂಟ್ ಟು ಬಿಕಮ್ ಎ ಮಿಲಿಯನೇರ್, ಐ ವಾಂಟ್ ಟು ಬಿಕಮ್ ಬಿಲಿಯನೇರ್, ಕೋಟ್ಯಾಧೀಶ ಆಗ್ಬಿಡಬೇಕು, ಅತ್ಯಂತ ಬೇಗ ಆಗ್ಬಿಡಬೇಕು, ಏನಾರು ಮಾಡೋಣ, ಅದಕ್ಕೆ ಕಳ್ತನೋ ಸುಳ್ತನೋ ಏನು ಬೇಕಾದ್ರೂ ಕಟ್ ಅದರ್ಸ್, ಬೀಟ್ ಅದರ್ಸ್, ಟೆರರೈಸ್ ಅದರ್ಸ್ ಆ್ಯಂಡ್ ಬಿಕಮ್ ಎ ಬಿಲಿಯನೇರ್. ಅದು ರಜಸ್ಸಿನ ಪ್ರವೃತ್ತಿ. ಅಲ್ಲೇನೋ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳು ತುಂಬಿ ಬಂದಿರುತ್ತೆ, ಅರಿಷಡ್ವರ್ಗಗಳಿಂದ ತುಂಬಿ ಬರುವಂಥದ್ದು. ಎತ್ತು ಕಾಮೇಪ್ಸನ ಕರ್ಮ ಸಹಂಕಾರೇಣ ವಾ ಪುನಃ. ಅಲ್ಲಿ ಆಸೆ, ಆಸೆಗಳು ಅತ್ಯಂತ ಹೆಚ್ಚಾಗಿ ದುರಾಸೆ ಆಗಿಬಿಡುತ್ತೆ. ಹಾಗೆ ಈಗೋ, ಅಹಂಕಾರ ಅಂತ ತುಂಬಿ ಬರ್ತಾ ಇರುತ್ತೆ. ನನ್ನ ಸಮಾನ ಯಾರು, ಎಲ್ಲರೂ ನಾನು ಹೇಳ್ದಂತ ಕೇಳಬೇಕು, ಒಂದು ಹುಲ್ಲು ನಾನು ಹೇಳ್ತಾ ಇದ್ದೇ ಇರಬಾರ್ದು. ಹಿಟ್ಲರು, ನೆಪೋಲಿಯನ್ ಬೆನೋಪಾಟ್, ಇವ್ರುಗಳು, ಇದು ಅಂಶ, ಅದು ರಜಸ್ಸಿನ ಅಂಶ. ಅಲ್ಲಿ ಅದನ್ನೇನು ಮಾಡಬೇಕು, ಕಡಿಮೆ ಮಾಡಬೇಕು, ನಿಯಂತ್ರಣ ಮಾಡಬೇಕು. ಸತ್ವದಲ್ಲಿ ಏನಾಗುತ್ತೆ, ಅಲ್ಲಿರುವಂಥ ಎಲ್ಲ ಒಳ್ಳೆಯ ಅಂಶಗಳು ಇದೆ. ಸಕ್ರಿಯತೆ, ಮನುಷ್ಯನಲ್ಲಿರುವಂಥ ಏಕಾಗ್ರತಾ ಶಕ್ತಿ, ಅಲ್ಲಿರುವಂಥ ಎಫಿಷಿಯನ್ಸಿ ಎಲ್ಲ ರಜಸ್ಸಿಂದು ಸತ್ವದಲ್ಲಿದೆ. ಆದರೆ ಎಲ್ಲದರಲ್ಲೂ ಒಂದು ಸ್ವಾರ್ಥ ರಾಹಿತ್ಯ. ನಾನು, ನನ್ನ ಪರಿವಾರ, ನನ್ನ ಒಂದು ಹಳ್ಳಿ, ನನ್ನ ಗ್ರಾಮ, ನನ್ನ ಇದು ಹೇಗೆ ಎಲ್ಲವನ್ನೂ ನಾವು ಬಳಸಬೇಕು ಅನ್ನುವಂಥ ಅಂಶ. ಇದರಲ್ಲಿ ದಾನ, ಕೊಡೋದು, ಇದಕ್ಕೆ ಪ್ರೇಮ ಭಾವ ಅಂತ ಹೇಳ್ತೀವಿ. ಇದು ಹೆಚ್ಚಾಗ್ತಾ ಬರಬೇಕು. ಅದು ಆಗ ಸತ್ವ ಬರುತ್ತೆ. ಅದರಿಂದ ನಮ್ಮೆಲ್ಲ ಹುಡುಗರಿಗೆ ನಮ್ಮ ಯೂನಿವರ್ಸಿಟಿಯಲ್ಲಿ ಏನು ಹೇಳ್ತೀನಿ ಅಂತಂದರೆ, ನೀವು ಸತ್ವಗುಣ ಸಂಪನ್ನತೆ ಬರಬೇಕು. ಏನು ಮಾಡಬೇಕಪ್ಪ, ಅದಕ್ಕೆ ಪ್ರತಿನಿತ್ಯನೂ ಏನಾದ್ರು ಒಂದು ಕೊಡಬೇಕು. ಏನು ಕೊಡಬೇಕು, ಬಟ್ಟೆ ಇದೆಯಾ ಕೊಡಿ, ದುಡ್ಡು ಇದೆಯಾ ಕೊಡಿ, ಇಲ್ಲಾಂದ್ರೆ ಆಹಾರ ಇದೆಯಾ ಕೊಡಿ, ಒಳ್ಳೆ ತಿಂಡಿ ತಿನಿಸಿದೆಯಾ ಕೊಡಿ. ಏನೂ ಇಲ್ಲ. ಕೃಷ್ಣ ಭಗವಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಹೇಳ್ದ. ಒಂದು ಎಲೆ ಕೊಡಿ, ಒಂದು ಹೂವು ಕೊಡಿ, ಒಂದು ಲೋಟ ನೀರು ಕೊಡಿ, ಏನಾರು ಒಂದು ಕೊಡುವಂಥ ಅಭ್ಯಾಸವನ್ನು ನಾವು ಬೆಳೆದು ಬರಬೇಕು, ನಮ್ಮ ಮಕ್ಕಳಿಂದ ಬೆಳೆಸಬೇಕು. ಆಗ ನಮ್ಮ ಸತ್ವಗುಣ ಸಂಪನ್ನತೆ ನಮ್ಮಲ್ಲಿ ಬೆಳೆಯುತ್ತೆ. ಇದು ನಮ್ಮದ ಒಂದು ವಿಶೇಷ ಸಂಸ್ಕೃತಿಯ ಅಂಶ. ಅಲ್ಲಿ ಇದನ್ನು ನಾವು ಸಾಕಾರ ಮಾಡಿದ್ರೆ ನಮ್ಮ ಇಡೀ ದೇಶ ಅತ್ಯಂತ ಉನ್ನತ ಸ್ಥಿತಿಗೆ ಹೋಗುತ್ತೆ.
ಅನೇಕರು ಹೇಳ್ತಾರೆ ಈ ರೀತಿ ನಾವೆಲ್ಲ ಕೊಡ್ತಾ ಹೋದ ಅಂತಂದ್ರೆ ನಮ್ಮಲ್ಲಿ ದಾರಿದ್ರ್ಯ ಬಂದ್ಬಿಡಲ್ವಾ, ಎಲ್ಲ ಹೊಟ್ಟೋಗುತ್ತಲ್ಲ ಅಂತ. ಅದು ವಿರುದ್ಧ. ಎಷ್ಟು ಕೊಡ್ತೀವೋ ಅಷ್ಟು ಬೆಳವಣಿಗೆ ಆಗತ್ತೆ. ಇದಕ್ಕೆ ನಮ್ಮ ವಿಜಯನಗರ ಸಾಮ್ರಾಜ್ಯನೇ ಒಂದು ಸಾಕ್ಷಿ. ಜನರು ಎಲ್ಲ ಕಡೆಯಿಂದ ಬರ್ತಿದ್ರು ವಿಜಯನಗರಕ್ಕೆ. ಯಾಕೆ? ಯೋಗ ಕಲಿಯೋಕ್ಕಲ್ಲ, ಫಿಲಾಸಫಿ ಕಲಿಯೋಕ್ಕಲ್ಲ. ಅವ್ರು ಬರ್ತಿದ್ದು ಅತ್ಯಂತ ಐಶ್ವರ್ಯಯುಕ್ತವಾದಂಥ ಇದು. ಇವಾಗೆಲ್ಲ ಅಮೇರಿಕಾಗೆ ಹೋಗ್ತಾರೆ ಮ್ಯಾಥಮೆಟಿಕ್ಸ್ ಕಲಿಯೋಕ್ಕೆ, ಇಂಜಿನಿಯರಿಂಗ್ ಕಲಿಯೋಕ್ಕೆ ಹೋಗಲ್ಲ. ಅಲ್ಲಿ ಕಲಿಯೋದಕ್ಕೆ ದುಡ್ಡು, ಎಕನಾಮಿಕ್ ಸೂಪರ್ ಪವರು ಅದು. ಹಾಗೆ ಬರೋರು ಇಲ್ಲಿಗೆ. ಇಲ್ಲಿ ಬಂದಾಗ ಏನು ನೋಡೋರು? ಅತ್ಯಂತ ಪ್ರೇಮ ಭಾವ, ಸೋ ಮಚ್ ಆಫ್ ಹಾಸ್ಪಿಟಾಲಿಟಿ, ಲವ್, ಅಫೆಕ್ಷನ್, health and tuning it, nature, transparency, everything was so great. This has been written. ಹುಮಾಯೂನ್ ಅವರು ಹ್ಯೂಮನ್ಸ್ ಎಲ್ಲನೂ ಬರೆದಿದ್ದಾರೆ ಅದನ್ನು. ಇದು ನಮ್ಮ ದೇಶದ ವಿಶೇಷ ಆದರ್ಶ ಸಮಾಜದ ಸೃಷ್ಟಿ. ಒಂದು ಸಲ ನಮ್ಮ ರಾಕ್ಷಸರು, ಮಾನವರು ಮತ್ತು ದೇವತೆಗಳು 3 ಜನನೂ ಹೋದಂತೆ ವಿಷ್ಣು ಭಗವಂತನ ಹತ್ರ. ನಮಗೇನಾದ್ರು ಒಳ್ಳೆ ಬುದ್ಧಿವಾದ ಹೇಳಿ ಅಂತ. ಅವನು ಎಲ್ಲರೂ ನೋಡಿದಂತೆ, ದಾ 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 ಅಂದ್ಬಿಟ್ನಂತೆ. ಇವರೆಲ್ಲ ಅರ್ಥ ಮಾಡ್ಕೊಂಡ್ರು. ಏನು ಅರ್ಥ ಮಾಡ್ಕೊಂಡ್ರು? ರಾಕ್ಷಸರು ನಾನು ಯಾವಾಗಲೂ ಅತ್ಯಂತ ಕ್ರೌರ್ಯ, ಕಟ್ಟದ, ಮೀಠದ, ಟೆರರೈಸರ್ಸ್ ಈ ಥರ ಮಾಡ್ತಾಯಿದ್ವಿ. ಅದಕ್ಕೆ ನೀವು ಕರುಣೆ, ಕಂಪ್ಯಾಷನ್ ತೋರಿಸ್ಬೇಕು ಅಂತ ಹೇಳಿದ್ದಾನೆ. ಅಂದರೆ ದಾ ಅಂದರೆ ದಯಾ, ಕಂಪ್ಯಾಷನ್ನು, ದಯಾ ತೋರಿಸ್ಬೇಕು ಅಂತ ದಾ ಅಂತ ಹೇಳಿದೆ. ಆಮೇಲೆ ಈ ಎಲ್ಲ ದೇವತೆಗಳು, ನೀವೇನು ಯಾವಾಗಲೂ ಸ್ವರ್ಗದಲ್ಲಿ ಸ್ವರ್ಗ ಸುಖ, ವಿಧ ವಿಧವಾದಂಥ ಸುಖಗಳು ಎಲ್ಲನೂ ಇಂದ್ರಿಯ ಲೋಲುಪತೆಯಲ್ಲಿ ನೀವು ಮುಳುಗಿಬಿಟ್ಟಿದ್ದೀರಾ. ಯು ಆರ್ ಬೌಂಡ್ ಆ್ಯಂಡ್ ಕಂಪ್ಲೀಟ್ಲಿ ಡ್ರೌಂಡ್ ಬೈ ಸೆನ್ಸ್ ಪ್ಲೆಷರ್ಸ್. ಈ ಥರ ಆಗಿಬಿಟ್ಟಿದೆ. ಅದಕ್ಕೆ ಏನು ಮಾಡಬೇಕು? ದಮ. ದಮ ಅಂತಂದರೆ ಬಹಿರಿಂದ್ರಿಯ ನಿಗ್ರಹ ದಮಃ. ನಮ್ಮ ಇಂದ್ರಿಯಗಳ ಮೇಲೆ ಒಂದು ಹತೋಟಿ. ಇಂದ್ರಿಯಗಳು ಎಲ್ಲ ತಮ್ಮ ವಸ್ತುಗಳ ಕಡೆ ನುಗ್ತಾ ಇರುತ್ತೆ, ಅದನ್ನು ಕಡಿಮೆ ಮಾಡಬೇಕು. ಅದ್ರ ಮೇಲೆ ಒಂದು ಹತೋಟಿ ಬರಬೇಕು. ಇದು ಮಾಡ್ಕೋಬೇಕು ನೀವು ದೇವತೆಗಳೇ ಅಂತ ಹೇಳಿದಂತೆ. ಹಾಗಾದರೆ ಮನುಷ್ಯರಿಗೆ ಏನು ಹೇಳ್ದ? ತುಂಬ ಸ್ವಾರ್ಥಿಗಳಾಗ್ಬಿಟ್ಟಿದ್ದೀರಾ. ಬೇರೆಯವ್ರ ಕಡೆ ನೋಡೋಲ್ಲ, ಒಂದು ಶುರು ಮಾಡೋಲ್ಲ. ಯಾರು ರಸ್ತೆ ಹೋಗ್ತಿರ್ತಾರೆ, ಏನೋ ಆ್ಯಕ್ಸಿಡೆಂಟ್ ಆಯಿತು, ಆ ಕಡೆ ನೋಡೋಲ್ಲ, ಈ ಕಡೆ ಓಡ್ಬಿಡ್ತೀವಿ. ಯಾಕಂದರೆ ಅಲ್ಲಿ ಹೋದ ಅಂದರೆ ಏನೋ ತೊಂದರೆ ಬಂದುಬಿಡುತ್ತೆ ಅಂತ. ಇಂಥ ಸ್ವಾರ್ಥ ಬರುತ್ತೆ. ಒಂದು ಸಲ ನಮ್ಮ ಫ್ರೆಂಡ್ ಇದ್ದರು, ಅವರು ಕಲ್ಕತ್ತಾಯಿಂದ ಅವರು ಬಂದರು. ಒಂದು ದೊಡ್ಡ ನಮ್ಮ ಈ ಹೈ ರೈಸ್ ಬಿಲ್ಡಿಂಗ್ ಇದೆ, ಅಲ್ಲೇ ಅವ್ರ ಫ್ರೆಂಡು ಬ್ಯಾನರ್ಜಿ ಅಂತಿದ್ದಾರೆ ಅಂತ ಗೊತ್ತಾಯಿತು. ಇದಕ್ಕೆ ಮನೆಗೆ ಬಂದರು. ಅಲ್ಲಿ ಕೆಳಗಡೆ ಬೋರ್ಡಲ್ಲಿ ಹೆಸರಿದೆ. ಅಲ್ಲಿ ಎಷ್ಟನೇ ಫ್ಲೋರಲ್ಲಿ? 4ನೇ ಫ್ಲೋರಲ್ಲೂ ಅಂತಿದೆ. ಅಲ್ಲಿ 4 ರೂಮ್ಸ್ ಇದೆ, 4 ಕಂಪಾರ್ಟ್ಮೆಂಟ್ಸ್. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋದರು ಆ ಫ್ಲೋರ್ಗೆ ಸರಿಯಾಗಿ. ಅಲ್ಲಿ ನೋಡ್ತಾ ಇದ್ದಾರೆ, ಎಲ್ಲೂ ಬೋರ್ಡ್ ಇಲ್ಲ ಅವ್ರದ್ದು. ಅದಕ್ಕೆ ಬಂದು ಯಾವುದೋ ಒಂದು ಡೋರ್ಗೆ ಹೀಗೆ ಟ್ಯಾಪ್ ಮಾಡಿದ್ರು. ಅಲ್ಲಿ ಒಳಗಡೆಯಿಂದ ಬಂದ, ಯಾರು ಸರ್ ಏನು ಅಂದರು ಅವರು. ಕೋಪ, ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತ. ನನ್ನ ಫ್ರೆಂಡ್ ಇಲ್ಲಿ ಬ್ಯಾನರ್ಜಿ ಅಂತಿದ್ದಾರೆ ಸರ್, ಅವ್ರು ನೋಡೋಕ್ಕೆ ಬಂದೆ, ಎಲ್ಲೂ ಬೋರ್ಡ್ ಇಲ್ಲ, ಎಲ್ಲರೂ ಗೊತ್ತಾ ನಿಮ್ಗೆ ಎಲ್ಲಿದ್ದಾರೆ ಅಂತ. ಬ್ಯಾನರ್ಜಿನೋ ಕಾಗರ್ಜಿನೋ ಏನೋ ನಮ್ಗೆ ಗೊತ್ತಿಲ್ಲ, ಹೋಗ್ರಿ ನಿಮ್ದೇನೋ, ನನ್ನ ಹತ್ರ ಯಾಕೆ ಬಂದು ಡಿಸ್ಟರ್ಬ್ ಮಾಡ್ತೀರಿ, ನಮಗೇನು ಗೊತ್ತು. ಅವ್ರ ಮನೆ ಪಕ್ಕದಲ್ಲೇ ಇದ್ದಿದ್ದು ಬ್ಯಾನರ್ಜಿ. ಈ ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಯಾರನ್ನು ಕೇರ್ ಮಾಡೋ ಅಷ್ಟಿಲ್ಲ. ಅದಕ್ಕೆ ಏನು ಹೇಳ್ದ? ದಾ ಅಂದರೆ ದಾನ, ಕೊಡಬೇಕು, ಪ್ರೇಮ ಭಾವ ಮತ್ತು ಕೊಡುವಂಥದ್ದು, ಕೊಡೋದು ಬರ್ತಾ ಹೋಗಬೇಕು. ಇದೆಲ್ಲ ಮಾಡ್ತಾ ಬರಬೇಕು. ಅದು ಯೋಗದ ಬೆಳವಣಿಗೆ. ಅದು ನಾವೇನು ಮಾಡ್ತೀವಿ? ಪ್ರತಿನಿತ್ಯ ಬೇಕಾದ ಶಾಸನಗಳು, ಪ್ರಾಣಾಯಾಮ, ಮುದ್ದೆಗಳು, ಬಂಧಗಳು ಎಲ್ಲನೂ ಮಾಡ್ತೀವಿ. ಅದು ದಿನೇ ದಿನೇ ನಮ್ಮ ಕೋಪ ಜಾಸ್ತಿ ಆಗಿರುತ್ತೆ, ಇನ್ನು ಈಗೋ ಜಾಸ್ತಿ ಆಗ್ತಿರುತ್ತೆ, ಕಾಮ, ಕ್ರೋಧ, ಲೋಭ, ಮೋಹ, ಮಧು ಮಾತ್ಸರ್ಯಗಳು ಜಾಸ್ತಿ ಆಗ್ತಾಯಿದೆ. ಆಗ ಅವ್ರು ಯೋಗ ಮಾಡ್ತಿದ್ದಾರಾ? ಅಯೋಗ ಅಂತ ಹೇಳ್ತೀನಿ ನಾನು. ಆದ್ದರಿಂದ ಯೋಗದ ಲಕ್ಷ್ಯ ಏನಿರಬೇಕು, ಅದು ನಮ್ಮ ಮನಸ್ಸಲ್ಲಿ ಚೆನ್ನಾಗಿರಬೇಕು, ನಾವು ಮೇಲೆ ಬರ್ತಾ ಹೋಗಬೇಕು ಅನ್ನುವಂತಹ ಅಂಶ. ಇದನ್ನು ನಾವೆಲ್ಲನೂ ಮಾಡ್ಕೊಳ್ಳೋಣ. ನಮ್ಮ ಭಾರತವನ್ನು ಅತ್ಯಂತ ಉನ್ನತ ಸ್ಥಿತಿ ಕರ್ಕೊಂಡು ಹೋಗೋಣ. ಒಂದು ಮಹಾನ್ ದೇಶ ಆಗಬೇಕು. ಇದಕ್ಕೋಸ್ಕರ ನಮ್ಮ ಆದರಣೀಯ ಮೋದಿಯವರು ಈ IDY ಮಾಡಿದ್ರು. ಅದೆಲ್ಲ ನಿಮ್ಗೆ ಗೊತ್ತಿದೆ. ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಮಾಡಿ ಎಲ್ಲ ಕಡೆ ಅದನ್ನು ಹೊರಡ್ತಾ ಇದ್ದಾರೆ. ಕೋಟ್ಯಂತರ ಜನ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ. ಅದನ್ನು ಇನ್ನೂ ಹೆಚ್ಚು ಬೆಳೆಸಿ ಇಡೀ ದೇಶದಲ್ಲಿ ತುಂಬಿ ಬರುವಂತೆ ಮಾಡಬೇಕು.